ಸಚಿವರು ರಾಜೀನಾಮೆ ಕೊಡಬೇಕಂತ ಬಿಜೆಪಿಯ ಸದಸ್ಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಅಬಕಾರಿ ಸಚಿವರಾದಂತ ಆರ್.ಬಿ. ತಿಮ್ಮಪ್ಪ ಅವರು ಇದ್ದಾರೆ. ಸರ್, ತಮ್ಮ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥದ್ದು ಬಿಜೆಪಿ ಪಟ್ಟು ಅಹೋರಾತ್ರಿ. ಎದಕ್ಕೆ ಕೊಡ್ಬೇಕು ರಾಜೀನಾಮೆ? ಏನು ತಪ್ಪು ಮಾಡಿದ್ದೀವಿ? ಏನು ಇವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ? ದಿಸ್ ಈಸ್ ವೆರಿ ಬ್ಯಾಡ್. ವಾಟ್ ಈಸ್ ದಿ ಪ್ರೂಫ್ ಈಸ್ ದೇರ್? ಅಲ್ಲ, ತಮ್ಮ ಪುತ್ರನ ಹೆಸರು ಎಲ್ಲ ಬಂದಿದೆ ಅನ್ನುವಂಥದ್ದು ಅವ್ರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಯಾರೋ ಆಡಿಯೋದಲ್ಲಿ ಮಾತನಾಡಿದಾರೆ ಅಂತ. ಯಾರು ಗೊತ್ತಾ? ಅವನ ಇತಿಹಾಸ ನೋಡುತ್ತೇಳಿ ಅವ್ರಿಗೆ. ಅಲ್ಲ, ಅದು ಅವ್ರ ಇತಿಹಾಸ ತಾವು ಬಿಚ್ಚಿಡುವಂತ ಕೆಲಸ ಮಾಡ್ತೀರಾ ಅಂತ ಸರ್? ನಾನೆಲ್ಲಿ ಬಿಚ್ಚಲ್ಲಪ್ಪ, ಅವರನ್ನೇ ಬರ ನಡಿ. ಅಲ್ಲ ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ತಮ್ಮ ಈ DC ಅವರ ಆರೋಪ ಬಂದಿದೆ, ಈ ಲೋಕಾಯುಕ್ತರ ಕೇಸ್ ಆಗಿದೆ ಅನ್ನುವಂಥದ್ದು ಸರ್. ಏನಾಗಿದೆ? ಅವ್ರು ಸಸ್ಪೆಂಡ್ ಆಗಿದ್ದಾನೆ, ಸಸ್ಪೆಂಡ್ ಮಾಡಿದ್ದೀವಿ. ಜೈಲಿಗೆ ಹೋಗಿದ್ದಾನೆ, ಬೇಲ್ ಆಗಿದೆ, ಆಯ್ತಲ್ಲ. ಆರ್.ಬಿ. ತಿಮ್ಮಪ್ಪರು ಯಾಕೆ ಟಾರ್ಗೆಟ್ ಆದ್ರೂ ಹಾಗಿದ್ರೆ ಸರ್? ಅದೇ ಯಾವ ಟಾರ್ಗೆಟ್ ಮಾಡ್ತಾನಡಿಯಪ್ಪ ನೋಡಿ. ಅಲ್ಲ, ತಮ್ಮ ರಾಜೀನಾಮೆ ಆಗ್ಲೇಬೇಕು ಅನ್ನುವಂಥದ್ದು ಅವಶ್ಯಕವಾಗಿ ತೇಜೋವಧೆ ಮಾಡಲಿಕ್ಕೆ ಇಂಥ ಕೆಲಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಾಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಏನು ಮಾಡೋಕ್ಕಾಗತ್ತೆ? ಸುಖ ಸುಮ್ಮನೆ ನಮ್ಮಂಥವ್ರ ಮೇಲೆ ಬ್ಲೇಮ್ ಮಾಡೋದು, ರಾಜಕಾರಣ ಮಾಡೋದು ನಡೀತಾ ಇದೆ. CM ಸೇರಿ ಹೈಕಮಾಂಡ್ ನಿಮ್ಮ ಬೆನ್ನಿಗೆ ನಿಂತಿದೆ ಅಂತ ಸರ್? ತಪ್ಪೇ ಮಾಡಿಲ್ಲ, ಇನ್ನು ಬೆನ್ನಿಗೆ ಹೋಗೋದು ಹೊರಗೆ ಬರೋದು ಎಲ್ಲಿ ಬರುತ್ತೆ ನೋಡ್ರಿ. ಯಾವ ಕ್ಲಾರಿಫಿಕೇಶನ್ ಕೇಳಿಲ್ವ ಸರ್ ಹಾಗಿದ್ರೆ? ನೋ, ನಥಿಂಗ್. ಇದಿಷ್ಟು ಆರ್.ಬಿ. ತಿಮ್ಮಪ್ಪ ಅವರ ಸ್ಪಷ್ಟನೆ. ನನ್ನ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡ್ತೇನೆ, ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಪ್ರಶ್ನೆಯನ್ನ ವಿರೋಧ ಪಕ್ಷದ ನಾಯಕರಿಗೆ ಕೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆಯಲ್ಲಿ ಸದನದಲ್ಲಿ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಹೋರಾಟದ ನಡುವೆ ಸಿಎಂ ನಿವಾಸಕ್ಕೆ ಈಗ ತಿಮ್ಮಾಪುರ ಆಗಮಿಸಿದ್ದಾರೆ. ಸಿಎಂ ಕಾವೇರಿ ನಿವಾಸಕ್ಕೆ ತಿಮ್ಮಾಪುರ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಸಿಎಂ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ತಿಮ್ಮಾಪುರ ನಡೆಸಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು, ಬಹಳ ಕುತೂಹಲವನ್ನ ಮೂಡಿಸಿದೆ ಸಿಎಂ ಹಾಗೂ ತಿಮ್ಮಾಪುರ ಅವರ ಭೇಟಿ. ಕಲಾಪ ಆರಂಭ ಆಗಿದೆ. ಆರಂಭ ಆದ್ರೂ ಕೂಡ ಇನ್ನೂ ಕೂಡ ಸಿಎಂ ಮನೆಯಿಂದ ಹೊರಗೆ ಬಂದಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ, ಅದರ ಜೊತೆಗಿರುವಂತಹ ಕುತೂಹಲ. ಒಂದು ಕಡೆಯಲ್ಲಿ ಬಿಜೆಪಿ ಬಿಗಿಪಟ್ಟನ್ನ ಹಿಡಿದಿದೆ. ರಾಜೀನಾಮೆಯನ್ನ ಕೊಡದೆ ನಮ್ಮ ಹೋರಾಟ ನಿಲ್ಲೋದಿಲ್ಲ, ಹೋರಾಟ ಸದನದ ಹೊರಗೂ ಕೂಡ ನಡೆಯುತ್ತೆ ಅನ್ನುವಂಥ ಆಗ್ರಹ. ಅದರ ಜೊತೆಯಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಒಂದಷ್ಟು ಸಾಕ್ಷಿಗಳನ್ನ ಕೂಡ ನೀಡಿದ್ರು ತಿಮ್ಮಾಪುರ ಅವರು. ಅದರ ಜೊತೆಯಲ್ಲಿ ಬಿಜೆಪಿ ಅವಧಿಯಲ್ಲಿ ಆದಂಥ ಭ್ರಷ್ಟಾಚಾರಗಳೆಷ್ಟಿದೆ ಅದರ ಲಿಸ್ಟನ್ನ ಕೂಡ ಕೊಟ್ಟರು ನಿನ್ನೆ. ಇದೆಲ್ಲವೂ ಕೂಡ ಒಂದು ಕಡೆಯಲ್ಲಿ ನಡೆದಿರುವಂತಹ ಬೆಳವಣಿಗೆ. ಆದರೆ ಮತ್ತೊಂದು ಕಡೆಯಲ್ಲಿ ಮೊನ್ನೆಯಷ್ಟೇ ಈ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಂತಹ ಸಂದರ್ಭದಲ್ಲಿ ಸಿಎಂ ಆರ್.ಬಿ. ತಿಮ್ಮಾಪುರ ಅವರ ಪರವಾಗಿ ನಿಂತಿದ್ರು. ಆ ಪರವಾಗಿ ನಿಂತಹ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಸಿಎಂ ಆರ್.ಬಿ. ತಿಮ್ಮಾಪುರ ಅವರ ಪರವಾಗಿ ಮಾತಾಡಬಾರ್ದಿತ್ತು ಅಥವಾ ಅವ್ರ ಪರವಾಗಿ ನಿಲ್ಬಾರ್ದಿತ್ತು ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು. ಈಗ ಇಬ್ಬರು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಆರ್.ಬಿ. ತಿಮ್ಮಾಪುರ ಹಾಗೂ ಸಿಎಂ ಇಬ್ರು ಕೂಡ ಭೇಟಿ ಮಾಡಿರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಭೇಟಿಯ ಹಿನ್ನೆಲೆ, ಅದರ ಜೊತೆಯಲ್ಲಿ ಉದ್ದೇಶದ ಜೊತೆಯಲ್ಲಿ ಇಷ್ಟು ಕಲಾಪ ಆರಂಭ ಆದರೂ ಕೂಡ ಸಿಎಂ ಬಂದಿಲ್ಲ ಅನ್ನುವಂಥ ವಿಚಾರ. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ, ಏನಾದರೂ ಕ್ರಮ ಕೈಗೊಳ್ಳುವಂತ ಸಾಧ್ಯತೆಗಳಿದೆಯಾ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅಶ್ವಿನಿ, ಬಹಳ ಪ್ರಮುಖವಾಗಿ ನಿನ್ನೆಯಿಂದ ಬಿಜೆಪಿ ಪಕ್ಷ ಎರಡೂ ಸದನಗಳಲ್ಲಿ ಒಂದಷ್ಟು ವಾಕ್ಸಮರವನ್ನು ಮಾಡಿ ನಿನ್ನೆ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಪಕ್ಷ ಮಾಡ್ತಾ ಇದೆ. ಆರ್.ಬಿ. ತಿಮ್ಮಾಪುರ ಅವರು ಅಬಕಾರಿ ಸಚಿವರು, ಅವರು ರಾಜೀನಾಮೆ ನೀಡಲೇಬೇಕು, ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದೆ. ಆದ್ರೆ ಈ ಬಿಜೆಪಿ ಸಿಗಿಯ ಆರೋಪಗಳಿಗೆ ಕಾಂಗ್ರೆಸ್ ಕೂಡ ತಿರುಗೇಟನ್ನು ಕೊಡುವ ಮೂಲಕ ಅದೇ ದಾಖಲೆಯನ್ನ ಬಿಡುಗಡೆ ಮಾಡಲಿ, ಭ್ರಷ್ಟಾಚಾರ ಆಗಿದ್ರೆ ಅನ್ನುವಂತ ಒಂದು ಮಾತುಗಳನ್ನ ಸಿಎಂ ಸೇರಿದಂತೆ ಎಲ್ಲಾ ಸಚಿವರು ಹೇಳ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಕೂಡ ಧರಣಿ ಮುಂದುವರೆದಿದೆ. ಇವತ್ತು ಕೊನೆಯ ದಿನದ ಕಲಾಪ. ಇವತ್ತು ಕೊನೆಯ ದಿನದ ಕಲಾಪದಲ್ಲೂ ಕೂಡ ಸುಗಮವಾದಂತಹ ಕಲಾಪಗಳು ನಡೆಯುವಂತದ್ದು ಕಾಣಿಸ್ತಾ ಇಲ್ಲ. ಹೀಗಾಗಿ ಒಂದ್ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೇರಿ ಸಚಿವ ಸಂಪುಟಕ್ಕೂ ಕೂಡ ಒಂದು ಟೆನ್ಷನ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಆರ್.ಬಿ. ತಿಮ್ಮಾಪುರ ಅವರನ್ನ ಈಗ ಕಾವೇರಿ ನಿವಾಸಕ್ಕೆ ಕರೆದುಕೊಂಡು ಒಂದಷ್ಟು ಮಾತುಕತೆಯನ್ನ ಮಾಡ್ತಾ ಇದ್ರೆ, ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇದ್ರೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಿಂದ ಏನಾದ್ರು ಸಂದೇಶ ಬಂದಿದೆ ಅನ್ನುವಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದಾವೆ. ಯಾಕಂದ್ರೆ ಆರ್.ಬಿ. ತಿಮ್ಮಾಪುರ ಅವರು ಸೇರಿದಂತೆ ಸಚಿವ ಸಂಪುಟದವರು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ದಾಖಲೆಗಳಿಲ್ಲ, ಕೇವಲ ಆರೋಪಗಳಷ್ಟೇ ಇದಾವೆ ಅನ್ನುವಂಥದ್ದು. ಆದ್ರೆ ಈ ತರದ ಗಂಭೀರ ಆರೋಪಗಳು ಸರ್ಕಾರವನ್ನ ಕಲಾಪವನ್ನು ತಿಂದು ಹಾಕುವಂಥದ್ದು ಮತ್ತು ಸರ್ಕಾರದ ಮೇಲೆ ಗಂಭೀರ ಆರೋಪಗಳು ಬರ್ತಾ ಇದಾವೆ ಅನ್ನುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ಇದನ್ನ ಇಲ್ಲಿಗೆ ಕೂಡ ಮುಗಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಆಗ್ತಿರಬಹುದು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳಿದಾವೆ.
ಹಾಗಾಗಿ ಹೈಕಮಾಂಡ್ ನಿಂದ ಯಾವ ಸಂದೇಶ ಬಂದಿರಬಹುದು, ಒಂದು ಆರ್.ಬಿ. ತಿಮ್ಮಾಪುರ್ ಅವರು ಬೆನ್ನಿಗೆ ನಿಂತ್ಕೊಳ್ಳಿ ಅನ್ನುವಂಥ ಒಂದು ಸಂದೇಶ ಅವರು ಬಂದಿರಬಹುದು, ಇಲ್ಲ ಅವರ ಮೇಲೆ ಏನಾದ್ರು ಕ್ರಮ ತೆಗೆದುಕೊಳ್ಳುವಂತಹ ವಿಚಾರಗಳಿದ್ರೆ ತೆಗೆದುಕೊಳ್ಳಿ ಅನ್ನುವಂಥದ್ದು ಏನಾದ್ರು ಸಂದೇಶಗಳು ಬಂದಿರುವ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಅವರನ್ನು ಕರೆದುಕೊಂಡು ಮುಂದಿನ ನಡೆ ಯಾವ ರೀತಿಯಾಗಿರ್ಬೇಕು ಮತ್ತು ನಿಮ್ಮ ಮೇಲೆ ಬಂದಿರತಕ್ಕಂಥ ಆರೋಪಗಳಿಗೆ ನಿಮ್ಮ ಹತ್ರ ಏನ್ ಸಾಕ್ಷಿಗಳಿದಾವೆ ಮತ್ತು ಈ ತರಹದ ಈ ಆರೋಪಗಳು ಬಂದಾಗ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅನ್ನುವಂಥದ್ದಷ್ಟು ಚರ್ಚೆಯನ್ನ ಕಾವೇರಿ ನಿವಾಸದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಸಿಗ್ತಾ ಇದಾವೆ. ಅಶ್ವಿನಿ. ಬಸವರಾಜ್, ಇದರ ಜೊತೆಯಲ್ಲಿ ಸರ್ಕಾರಕ್ಕಂತೂ ತೀವ್ರ ಮುಜುಗರ ಆಗಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನೈತಿಕತೆ ಆಧಾರದಲ್ಲಾದರೂ ಆರೋಪ ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದು ಇದೇ ಕಾಂಗ್ರೆಸ್ ನಾಯಕರು. ಹಾಗಾದ್ರೆ ಈಗ ಆ ನೈತಿಕತೆ ಪ್ರದರ್ಶನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾರಾ, ಖುದ್ದು ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ, ಸಿಎಂ ನಡೆ ಏನಿರುತ್ತೆ ಅನ್ನುವಂಥ ಕುತೂಹಲ ಇದೆ. ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಅಶ್ವಿನಿ, ಕಳೆದ ಬಿಜೆಪಿ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯ ಇದ್ರು. ಆ ಸಂದರ್ಭದಲ್ಲೂ ಸಾಕಷ್ಟು ಹಗರಣಗಳ ವಿಚಾರವಾಗಿ, ಅಕ್ರಮಗಳ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ, ಈಗ ಇರತಕ್ಕಂತಹ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿ ಆರೋಪಗಳನ್ನು ಮಾಡಿದ್ರು. ಈಶ್ವರಪ್ಪನವರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಕೂಡ ಅವರ ರಾಜೀನಾಮೆ ಸಿಗುವವರೆಗೂ ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ರು. ಆಗಲೂ ಕೂಡ ಹಗ್ಗ ಜಿಗ್ಗಾಟ ನಡೀತು ಮತ್ತು ರಾಜೀನಾಮೆ ಕೊಡಿಸುವಲ್ಲಿ ಆಗಿನ ವಿಪಕ್ಷವಾಗಿ ಒಂದಷ್ಟು ಯಶಸ್ವಿ ಕೂಡ ಸಿದ್ದರಾಮಯ್ಯ ಅವರು ಆಗಿದ್ರು. ಆದ್ರೆ ಈಗ ಅವರೇ ಆಡಳಿತ ಪಕ್ಷದಲ್ಲಿ ಇರೋದ್ರಿಂದ ಸಹಜವಾಗಿ ಅವರ ಮಂತ್ರಿ ಮಂಡಲದಲ್ಲಿ ಇರತಕ್ಕಂತಹ ಸದಸ್ಯರ ಮೇಲೆ ಆರೋಪಗಳು ಬಂದಾಗ ಈಗ ಅವರಿಗೂ ಕೂಡ ದ್ವಂದ್ವವಾದಂತ ನಿಲುವು ಆಗುತ್ತೆ. ಆಗೊಂದು ನಿಲುವು ಈಗೊಂದು ನಿಲುವು ಅನ್ನುವಂಥದ್ದು ಕೂಡ ಪ್ರಶ್ನೆ ಎದ್ದೇಳುತ್ತೆ. ಈಗ ಆರೋಪಗಳು ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಹಿಂದೆ ರಾಜೀನಾಮೆ ತೆಗೆದುಕೊಂಡಂತ ಸಂದರ್ಭಗಳು ಇರಬೇಕಾದಂತಹ ಸಂದರ್ಭದಲ್ಲಿ ಈಗ ಆರೋಪಗಳು ಬಂದಾಗ ಕೂಡ ರಾಜೀನಾಮೆಯನ್ನ ಕೊಡಿಸಿ ಆರೋಪಗಳಿಂದ ಮುಕ್ತರಾದ ಬಳಿಕ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋ ಅವಕಾಶ ಇರುತ್ತೆ. ಆದ್ರೆ ಈಗ ರಾಜೀನಾಮೆ ಒಂದು ಸರಿ ಪಡೆದ್ರೆ ಅದು ಮತ್ತೆ ಆರೋಪಗಳು ನಿಜವಾಗಿದಾವೆ ಅನ್ನುವಂಥದ್ದು ಬಿಜೆಪಿಗೆ ಒಂದಷ್ಟು ಆಹಾರ ನಾವೇ ಕೊಟ್ಟಾಗ ಆಗುತ್ತೆ, ಅಸ್ತ್ರವನ್ನು ಕೊಟ್ಟಾಗ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೀನಾಮೇಷವನ್ನ ಎನಿಸ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಬಸವರಾಜ್, ಇದರ ಜೊತೆಯಲ್ಲಿ ಈಗ ಇರುವಂತಹ ಪ್ರಶ್ನೆ ಅಂತಂದ್ರೆ ಆರ್.ಬಿ. ತಿಮ್ಮಾಪುರ್ ಹಾಗೆ ಅವರ ಪುತ್ರನ ಮೇಲೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿರೋದ್ರಿಂದ ಆರ್.ಬಿ. ತಿಮ್ಮಾಪುರ್ ಅವರ ನಡೆ, ಅದರ ಜೊತೆಯಲ್ಲಿ ಹೈಕಮಾಂಡ್ ಏನಂತ ಯಾವ ರೀತಿಯಲ್ಲಿ ಮಾತುಕತೆ ಆಗಿದೆ, ಹೈಕಮಾಂಡ್ನಿಂದ ಏನಾದರೂ ಸಂದೇಶಗಳು ಬಂದಿದ್ಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇರೋದು. ಅದ್ರ ಬಗ್ಗೆ ಯಾವ ರೀತಿ ಏನ್ ಮಾಹಿತಿ ಇದೆ, ಜೊತೆಗೆ ಬಿಜೆಪಿಯ ಹೋರಾಟ ಮುಂದಿನ ದಿನಗಳಲ್ಲಿ ಅಥವಾ ಸದನದ ಹೊರಗೆ ಯಾವ ರೀತಿಯಾಗಿರುತ್ತೆ ಅಂತ? ಖಂಡಿತ ಅಶ್ವಿನಿ, ಈಗ ನಡೀತಾ ಇರತಕ್ಕಂತ ಅಹೋರಾತ್ರಿ ಧರಣಿ ಇವತ್ತು ಅಧಿವೇಶನ ಮುಗಿದ್ರು ಕೂಡ ಅಧಿವೇಶನದ ಹೊರಗೆ ಕೂಡ ಬಿಜೆಪಿ ಖಂಡಿತವಾಗಿ ಹೋರಾಟವನ್ನ ಮುಂದುವರಿಸುತ್ತೆ. ಯಾಕಂದ್ರೆ ಬಿಜೆಪಿಗೆ ಪ್ರಬಲವಾದಂತ ಅಸ್ತ್ರಗಳು ಸಿಕ್ಕಿದೆ. ಈ ತರದ ಗಂಭೀರ ಭ್ರಷ್ಟಾಚಾರ ಆರೋಪ ಅಂತ ಸಿಕ್ಕಾಗ ಅದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ. ಇನ್ನೊಂದ್ ಕಡೆ ಹೈಕಮಾಂಡ್ ಕೂಡ ಈ ಬಗ್ಗೆ ವರದಿಯನ್ನ ತೆಗೆದುಕೊಂಡಿದೆ, ಸ್ಪಷ್ಟನೆಯನ್ನ ತೆಗೆದುಕೊಂಡಿದೆ. ಅವ್ರ ಮೇಲೆ ಆರೋಪಗಳು ಬಂದಿದ್ದಕ್ಕೆ ಬಿಜೆಪಿ ಮಾಡ್ತಿರ್ತಕ್ಕಂತಹ ಆರೋಪಗಳಿಗೆ ಯಾವ ಸಾಕ್ಷಿಗಳಿದಾವೆ ಅಥವಾ ಯಾವ ರೀತಿಯಾಗಿ ಇದನ್ನ ಟ್ಯಾಕಲ್ ಅನ್ನ ಮಾಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ತೆಗೆದುಕೊಂಡಿದೆ. ಇಲ್ಲಿವರೆಗೂ ಕೂಡ ರಾಜೀನಾಮೆ ಪಡೆಯಬೇಕನ್ನುವಂಥ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಯಾವುದೇ ಸಂದೇಶಗಳು ಬಂದಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ರಾಜ್ಯದ ನಾಯಕರು ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ತರ್ತಾರೆ. ಆ ಸಂದರ್ಭದಲ್ಲಿ ಏನಾದ್ರು ಹೊಸದಾಗಿ ಸಂದೇಶಗಳು ಬಂದು ಸಚಿವ ಸಂಪುಟ ಪುನರ್ರಚನೆ ಆದಾಗ ಸಂದರ್ಭದಲ್ಲಾದ್ರೂ ಕೈ ಬಿಡುವಂತ ಕೆಲಸಗಳಾಗಬಹುದು, ಅಥವಾ ಈಗ ಇವರೊಬ್ಬರನ್ನಾದ್ರೂ ಕೈ ಬಿಡುವಂತ ಸಂದೇಶಗಳೇನಾದ್ರೂ ಹೈಕಮಾಂಡ್ ಇಂದ ಬಂದ್ರೆ ಖಂಡಿತವಾಗಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಈ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸರ್ಕಾರಿ ಸಚಿವರು ರಾಜೀನಾಮೆ ಕೊಡಬೇಕಂತ ಬಿಜೆಪಿಯ ಸದಸ್ಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಇದ್ದಾರೆ. ಸರ್, ತಮ್ಮ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥದ್ದು ಬಿಜೆಪಿ ಪಟ್ಟು